ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಯಾರೆಲ್ಲ KCET ಆ್ಯಂಡ್ ನೀಟ್ ಸ್ಟೂಡೆಂಟ್ ನೋಡ್ತಿದ್ರು, ಇಬ್ಬರು ಕೂಡ ಇವು ಭಾಳ ಇಂಪಾರ್ಟೆಂಟ್ ಅಬೌಟ್ ನಿಮ್ಮ ಒಂದು ಚಾಯ್ಸ್ ಎಂಟ್ರಿ ಮತ್ತು ಫೀಸ್ ಪೇಮೆಂಟ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಹಂಗಾಗ್ಬಿಟ್ಟು ಕಂಪ್ಲೀಟಾಗಿ ವಾಚ್ ಮಾಡಿರಿ. ಯಾಕಂದರೆ ನಿಮ್ಮ ಗಾಳಿ ಗೊತ್ತಿರುವ ಹಾಗೆ ಇಲ್ಲಿ ಒಂದು ಕಾಣಿಸ್ತಿದೆ, ಒಂದು ಪೇ ಆನ್ಲೈನ್ ಅಂತ ಕಾಣಿಸ್ತಿದೆ. ಒಂದು ಪೇ ಆನ್ಲೈನ್ ಮತ್ತು ಇಲ್ಲಿ ಡೌನ್ಲೋಡ್ ಚಾನಲ್ ಮತ್ತು ಚಾಯ್ಸ್ ಎಂಟ್ರಿ ಮತ್ತು ಪ್ರಿಂಟು ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಿದ್ದೀನಿ. ಆ್ಯಂಡ್ ನಿಮ್ಮ KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ ಇಬ್ಬರು ಆಗಿದ್ದರೆ ಭಾಳ ಇಂಪಾರ್ಟೆಂಟು, ಸ್ವಲ್ಪ ವಾಚ್ ಮಾಡಿ. ಓಕೆ, ಮೊದಲು ನೀಟ್ ಸ್ಟೂಡೆಂಟ್ಸ್ಗೆ ಹೇಳ್ಬಿಡ್ತೀನಿ. ಓಕೆ, ಈ ಒಂದು ಸ್ಟೂಡೆಂಟ್ಸ್ ನಾನೇನು ಲಾಗಿನ್ ಆಗಿದ್ದೀನಿ ಅಂತಂದರೆ, ಈ ಒಂದು ಸ್ಟೂಡೆಂಟ್ಸ್ಗೆ ಈಗ ಅಲಾಟ್ಮೆಂಟ್ ರಿಸಲ್ಟ್ ತೋರಿಸ್ತೀನಿ. ಬೇಕಾದ್ರೆ ನಿಮಗೆ ಅಲಾಟ್ಮೆಂಟ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು ಅಲಾಟ್ಮೆಂಟ್ ತೋರಿಸುತ್ತೆ. ಓಕೆ, ಯಾವುದು ಅಲಾಟ್ಮೆಂಟ್ ಆಗಿತ್ತು ಅನ್ನೋದು ತೋರಿಸುತ್ತೆ. ಓಕೆ, ಈ ಒಂದು ಸ್ಟೂಡೆಂಟ್ಸ್ಗೆ ಏನಪ್ಪ ಆಗಿತ್ತು ಅಂತಂದರೆ BMS ಅಲಾಟ್ ಆಗಿದೆ. ಓಕೆ, ಲೈಕ್ ಎಕ್ಸಾಂಪಲ್ ತೋರಿಸೋದಂದರೆ, ಓಕೆ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಈ ಒಂದು ಸ್ಟೂಡೆಂಟ್ಸ್ಗೆ ಏನಪ್ಪ ಆಗಿದೆ ಅಂತಂದರೆ, ಓಕೆ ಕಾಣಿಸ್ತಿದೆ ನೋಡ್ರಿ, ಆಯುಷ್ ಅಂತ. ಇಟ್ ಮೀನ್ಸ್ BMS ಕಾಲೇಜ್ ಅಲಾಟ್ ಆಗಿದೆ. ಫೀಸ್ ಬಂದುಬಿಟ್ಟು ಎಷ್ಟು ಕಾಣಿಸ್ತಿದೆ ನೋಡ್ರಿ, 4 ಲಕ್ಷ ತೋರಿಸ್ತಿದೆ. ಓಕೆ, 4 ಲಕ್ಷ ತೋರಿಸ್ತಿದೆ, 92ನೇದು ಅಲಾಟ್ ಆಗಿದೆ ಅಂತ ಅರ್ಥ. ಓಕೆ, ಈ ಒಂದು ಅಲಾಟ್ ಆಗಿರುವಂಥದ್ದು ಸ್ವಲ್ಪ ಬ್ಯಾಕ್ ಹೋಗ್ತೀನಿ. ಹಂಗಾಗ್ಬಿಟ್ಟು ಈ ಒಂದು ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ ಅಂತಂದರೆ, ಸ್ವಲ್ಪ ಬೆಟರ್ ಕಾಲೇಜ್ ಸಿಗಲಿ ಅನ್ನೋ ಕಾರಣ ಚಾಯ್ಸ್ 2 ಕೊಟ್ಟಿದ್ದಾರೆ. ಓಕೆ, ಚಾಯ್ಸ್ 2 ಕೊಟ್ಟಿದ್ದಾರೆ. ಬೇಕಾದರೆ ಚಾಯ್ಸ್ ಎಂಟ್ರಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಓಕೆ ಯು ಆರ್ ನಾಟ್ ಅಥರೈಸ್ ಟು ಯು ದ ಪೇಜ್ ಅಂತ ಬರ್ತದೆ. ಸ್ವಲ್ಪ ವೇಟ್ ಮಾಡಿ, ಬರ್ತದೆ. ಓಕೆ, ಈ ರೀತಿ ಬಂದುಬಿಟ್ಟು ಒಂದು ಇನ್ಸ್ಟ್ರಕ್ಷನ್ ಫೂರ ಡೀಟೇಲ್ಸಾಗಿ ಕೊಟ್ಟಿದ್ದಾರೆ. ಬೇಕಾದ್ರೆ ಇಲ್ಲಿ ಕಾಣಿಸ್ಬೋದು, ದ ಚಾಯ್ಸ್ 2 ಒನ್ ಸಬ್ಮಿಟೆಡ್ ಈಸ್ ಫೈನಲ್. ಓಕೆ, ಈಗ ಚಾಯ್ಸ್ 2 ಕೊಟ್ಟಿದ್ದಾರೆ, ಇದು ಫೈನಲ್. ಒಂದು ಸರ್ತಿ ಸಬ್ಮಿಟ್ ಮಾಡಿಬಿಟ್ರೆ ಮುಗಿತು. ಓಕೆ, ಈಗ ಸ್ವಲ್ಪ BMS ಸ್ಟೂಡೆಂಟ್ಸ್ ಎಷ್ಟೋ ಜನ ಕೇಳ್ತಿದ್ರಿ, ನೀಟ್ ಸ್ಟೂಡೆಂಟ್, ಎಸ್ಪೆಷಲಿ ನೀಟ್ ಸ್ಟೂಡೆಂಟು, ನೀವು ಒಂದು ತಿಳ್ಕೊಬೇಕು. ನೀವು ಏನಾದರೂ ಈಗ ಚಾಯ್ಸ್ 2 ಕೊಟ್ಟಿದ್ದೀರಪ್ಪ ಅಂತ ಅನ್ನೋದಂತಂದರೆ, ನೀವು ನೀಟ್ ಸ್ಟೂಡೆಂಟ್ಗೆ ಹೇಳ್ತಿದ್ದೀನಿ, ನೀವು ಚಾಲನ್ ಬರ್ತವೆ. ಓಕೆ, ನಿಮಗೆ ಚಾಲನ್ ಬರ್ತದೆ, ಎಷ್ಟು ದುಡ್ಡು ಇರುತ್ತೋ ಅಷ್ಟು ಪೇ ಮಾಡಲೇಬೇಕಾಗಿರ್ತದೆ. ಓಕೆ, ಬಟ್ KCET ಸ್ಟೂಡೆಂಟ್ಸ್ಗೆ ಚಾಯ್ಸ್ 2 ಕೊಟ್ಟರೆ ಏನಿಲ್ಲ. ಓಕೆ, ಬಟ್ ನೀಟ್ ಸ್ಟೂಡೆಂಟು ಚಾಯ್ಸ್ 2 ಕೊಟ್ಟರೆ ನೀವು ಕೂಡ ದುಡ್ಡು ಪೇ ಮಾಡಲೇಬೇಕು. ಬಟ್ ಕೆಲವೊಬ್ರು ಕೇಳ್ತಿದ್ದಾರೆ, ಬಟ್ ಬ್ರದರ್ ಸೆಕೆಂಡ್ ರೌಂಡಲ್ಲಿ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ಮತ್ತು ಫೀಸ್ ಕಡಿಮೆ ಆಗುತ್ತಲ್ಲ, ಅವಾಗ ಹೆಂಗೆ ಮಾಡೋದು ಅಂತ ಕೇಳಿದ್ರೆ, ನೀವು ಅದಕ್ಕೋಸ್ಕರ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತಾರೆ. ಬ್ಯಾಂಕ್ ಡೀಟೇಲ್ಸ್ ಒಳಗೆ ಏನಾಗುತ್ತೆ ಅಂತಂದರೆ ರೀಫಂಡ್ ಆಗುತ್ತೆ. ಓಕೆ, ರೀಫಂಡ್ ಆಗುತ್ತೆ ಅವಾಗ. ಅಂದರೆ ಇವಾಗ 4 ಲಕ್ಷ ಈ ಸ್ಟೂಡೆಂಟ್ ಕಟ್ಟಿದ್ದಾನೆ ಅಂತಂದರೆ, ಮುಂದೆ ಏನಾದರೂ ಗೌರ್ಮೆಂಟ್ ಕಾಲೇಜ್ ಸಿಕ್ಕಾಗ ಏನಾಗುತ್ತೆ ಅಂತಂದರೆ, ಈ 4 ಲಕ್ಷ ಕಟ್ಟಿದ್ರಲ್ಲಿ ಗೌರ್ಮೆಂಟ್ ಕಾಲೇಜ್ ಎಷ್ಟು ಫೀಸ್ ಇರುತ್ತೋ ಅಷ್ಟು ತಗೊಂಡು ಉಳಿದಿದ್ದ ರಿಮೈನಿಂಗ್ ನೀವು ಯಾವ ಬ್ಯಾಂಕ್ ಕೊಟ್ಟಿದ್ರು ಆ ಬ್ಯಾಂಕಿಗೆ ರೀಫಂಡ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ಸ್ವಲ್ಪ ಸರಿಯಾಗಿ ಹಾಕಿರಿ ಅಂತ ಹೇಳ್ತೀನಿ. ಸರಿ, ಬೇಕಾದರೆ ಒನ್ ಟೈಮ್ ಚೆಕ್ಔಟ್ ಮಾಡ್ಕೊರಿ, ಎಲ್ಲನೂ ಕೂಡ ಡೀಟೇಲ್ಸ್ ಓದ್ಕೊರಿ. ಆ್ಯಂಡ್ ಇನ್ ಕೇಸ್ ನೀವೇನಾದರೂ ಸೆಕೆಂಡ್ ರೌಂಡಲ್ಲಿ ಮೆಡಿಕಲ್ಗೆ ಪಾರ್ಟಿಸಿಪೇಟ್ ಮಾಡೋದಂತಂದರೆ, KCET ಸ್ಟೂಡೆಂಟ್ಸ್ಗೆ ಹೇಳ್ತಿದ್ದೀನಿ. ಮತ್ತು KCET ಸ್ಟೂಡೆಂಟ್ಸ್ ಇನ್ ಕೇಸ್ ಮೆಡಿಕಲ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕಂತ ಅಂದರೆ 2 ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅಂದರೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, BS ನರ್ಸಿಂಗ್ ಎಲ್ಲ ಏನೇನಿದೆ ನೋಡ್ರಿ, ಎಲ್ಲ ಕೋರ್ಸಸ್ಸು ನೀವು ಪಾರ್ಟಿಸಿಪೇಟ್ ಮಾಡೋರು ಸೇಮ್ ಆ್ಯಸ್ ಯೂಶುವಲ್ MBBSಗೂ ಕೂಡ ನೀವು ಏನಾದರೂ ಪಾರ್ಟಿಸಿಪೇಟ್ ಮಾಡ್ತೀನಿ ಸೆಕೆಂಡ್ ರೌಂಡಿಗೆ ಅನ್ನೋದಂತಂದರೆ, ನೀವು 1 ಲಕ್ಷ ರೂಪಾಯಿ ಕಾಶನ್ ಡಿಪಾಸಿಟ್ ಮಾಡೋದಿದೆ, ಅದು ಕೂಡ ಆನ್ಲೈನ್ ಅಂತ ಹೇಳಿದ್ದಾರೆ. ಓಕೆ, DD ತೊಗೊಳೋದೆಲ್ಲ ಆನ್ಲೈನ್ ಅಂತ ಹೇಳಿದ್ದಾರೆ, ಅದನ್ನು ನೆನ್ಪಿಟ್ಕೋಬೇಕು. ಸ್ವಲ್ಪ ಈಗ ಮತ್ತೆ ನಾನು ಬ್ಯಾಕ್ ಬರ್ತೀನಿ. ಈಗ ಮೇನ್ ಇಂಪಾರ್ಟೆಂಟ್ ಟಾಪಿಕ್ಕು, ಕೆಲವೊಂದು ಸ್ಟೂಡೆಂಟ್ಸ್ ಭಾಳ ಜನ ಕೇಳ್ತಿದ್ರಿ, ಪೇ ಆನ್ಲೈನ್ ಅಂತ ಕಾಣಿಸ್ತಿದೆ. ಓಕೆ, ಈಗ ಚಾಲನ್ ಡೌನ್ ಮಾಡ್ಕೊಂಡ್ರೆ ಅಂತಂದರೆ ಈ ಒಂದು ಸ್ಟೂಡೆಂಟ್ದು ಚಾಲನ್ ಬರ್ತದೆ. ಓಕೆ, ಇಲ್ಲಿ ಈ ರೀತಿ ಬ್ಯಾಂಕ್ ಬರ್ಬೋದು. ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಂಡು ಏನಪ್ಪ ಅಂದರೆ ಡೌನ್ ಕೊಟ್ಟರೆ ನಿಮ್ಮದೊಂದು ಬ್ಯಾಂಕ್ ಒಂದು ಚಾಲನ್ ಕಾಪಿ ಬರ್ತದೆ. ಓಕೆ, ಆ ಚಾಲನ್ ಕಾಪಿಲಿ 3 ರೀತಿಯಾಗಿ ನಿಮಗೆ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟು ಬಂದಿದೆ. ಓಕೆ, ನಿಮ್ಗಳಿಗೆ ಗೊತ್ತಿರುವ ಹಾಗೆ ಒಂದು ಕಾಲೇಜ್ ಕಾಪಿ ಇರ್ತದೆ, ಒಂದು ಸ್ಟೂಡೆಂಟ್ ಕಾಪಿ ಮತ್ತು ಕಾಲೇಜ್ ಕಾಪಿ, ಬ್ಯಾಂಕ್ ಕಾಪಿ, ಒಂದು ಸ್ಟೂಡೆಂಟ್ ಕಾಪಿ. 3 ಕಾಪಿ ಒಳಗೆ ಆ 3 ಚಾಲನ್ ಕಾಪಿ ತೊಗೊಂಡೋಗಿ ಬ್ಯಾಂಕಿಗೆ ಹೋಗಿರೋ ಅಂತ ಹೇಳ್ತಾರೆ. ಬಟ್ ಕೆಲವೊಂದು ಸ್ಟೂಡೆಂಟ್ಸ್ ಇಲ್ಲಿ ಏನಪ್ಪ ಅಂತ ಕಾಣಿಸ್ತಿದೆ ಅಂತಂದರೆ, ಓಕೆ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಇದು ಪೇ ಆನ್ಲೈನ್ ಅಂತ ಕಾಣಿಸ್ತಿದೆ ಅಂದ ತಕ್ಷಣ ಪೇ ಆನ್ಲೈನ್ ಬಗ್ಗೆ ಹೇಳಿ ಅಂತ ಇದ್ರೆ, ಫಾರ್ ಎಕ್ಸಾಂಪಲ್ ನಾನು ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಎಲ್ಲನೂ ಕೂಡ ಬರ್ತದೆ. ನಾನು ಬೆಟರ್ ಏನು ಹೇಳ್ತೀನಿ ಅಂತಂದರೆ, ಇದನ್ನು ಏನು ಕೂಡ ಮಾಡೋಕ್ಕೋಗ್ಬಿಡ್ರಿ. ಆ್ಯಕ್ಚುಲಿ ಇದ್ರ ಬಗ್ಗೆ ಕೇಳಿದವರು ಅಷ್ಟೇನು ಕೂಡ ಹೇಳಿಲ್ಲ ಅವರು. ಓಕೆ, ಯಾವ ರೀತಿ ಏನು ಮಾಡೋದು ಅಂತಂದು ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಬೆಟರ್ ಏನಪ್ಪ ಅಂದರೆ, ಇದು ಮೇ ಬಿ ಪೇ ಆನ್ಲೈನ್ ಅಂತ ಇರೋದು ಕಾಶನ್ ಡಿಪಾಸಿಟ್ಗೆ ಇರಬಹುದು. ಓಕೆ, ನೀವು ಸುಮ್ಮನೆ ತೊಂದರೆ ಮಾಡ್ಕೊತೀರ. ಓಕೆ, ಕಾಶನ್ ಡಿಪಾಸಿಟ್ ಆಗಿದ್ದರೆ ಮೇ ಬಿ ಅದಕ್ಕೆ ಇರ್ಬೋದು ಅಂದ್ಕೊಂಡಿರ್ತೀನಿ ನಾನು. ಬಟ್ ಅದು ಯಾವುದೇ ರೀತಿ ಒಂದು ಇನ್ಸ್ಟ್ರಕ್ಷನ್ ಅಂತ ಕೊಟ್ಟಿಲ್ಲ. ಬಟ್ ಎಲ್ಲ ಹುಡುಗರು ಏನು ಹೇಳ್ತಾರೆ ಅಂತಂದರೆ, ನಿಮ್ಮ ಚಾಲನ್ ಕಾಪಿನ ಇದರಲ್ಲಿ ಬಂದು ಪೇ ಮಾಡೋಕೆ ಹೋಗಬೇಡಿ. ಓಕೆ, ನಿಮ್ಮ ಚಾಲನ್ ಕಾಪಿಲಿ ಎಷ್ಟು ದುಡ್ಡು ಇದೆಯೋ ಅದನ್ನೆಲ್ಲನೂ ಕೂಡ ಬ್ಯಾಂಕಿಗೆ ಹೋಗಿಬಿಟ್ಟು ನಿಮ್ದು ಎಷ್ಟು ದುಡ್ಡು ಇದೆಯೋ, ಫಾರ್ ಎಕ್ಸಾಂಪಲ್ 750 ಇದ್ದರೆ 750, 1,07,000 ಅಂತ ಇತ್ತಂದರೆ ಇಂಜಿನ್ ಸ್ಟೂಡೆಂಟು ಎಲ್ಲನೂ ಕೂಡ ಈ ಚಾಲನ್ ಕಾಪಿ ಡೌನ್ ಮಾಡ್ಕೊರಿ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಡೌನ್ಲೋಡ್ ಚಾಲನ್ ಅಂತ ಕಾಣಿಸ್ತಿದೆ, ಅದು ಡೌನ್ ಮಾಡ್ಕೊರಿ. ಹೋಗ್ಬಿಟ್ಟು ಏನು ಮಾಡಿರಿ ಅಂತಂದರೆ, ಬ್ಯಾಂಕಿಗೆ ಹೋಗ್ಬಿಟ್ಟು ಚೆಕ್ ಮಾಡ್ರಿ. ನಿಮ್ಮ ಕೆಲವೊಬ್ಬರು ಸ್ಟೂಡೆಂಟ್ ಹೇಳ್ತಿದ್ರಿ, ನನ್ನ ಬ್ಯಾಂಕಲ್ಲಿ ಮತ್ತು ನನ್ನ ಅಕೌಂಟ್ ಇಲ್ಲ ಯಾವ ರೀತಿ ಅಂತ ಕೇಳ್ಬೋದು. ಆ ಬ್ಯಾಂಕಿಗೆ ಹೋಗಿರ್ತಾರೆ, ನೀವು ಬ್ಯಾಂಕಿಗೆ ಹೋದ ತಕ್ಷಣ ಅಲ್ಲಿ ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ. ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊರಿ, ಸರ್ ನಮ್ಮ ಹತ್ರ ಸ್ವಲ್ಪ ದುಡ್ಡು ಸ್ವಲ್ಪ ಈ ರೀತಿ ಮಾಡ್ಬೋದಾಗಿದೆ. ಇಟ್ ಮೀನ್ಸ್ ನೆಫ್ಟ್ ಮಾಡ್ಬೋದು. ಕೆಲವೊಂದಿಷ್ಟು ಹುಡುಗರು ನೆಫ್ಟ್ ಕೂಡ ಮಾಡ್ಬೋದು, ವರಿಬೇಡ. ಓಕೆ, ನೆಫ್ಟ್ ಮಾಡ್ಬೋದಾಗಿರ್ತದೆ ಆ್ಯಂಡ್ ಚೆಕ್ ಕೂಡ ಮಾಡ್ಬೋದು. ಬ್ಯಾಂಕ್ ಅವ್ರು ಯಾವ ರೀತಿ ಹೇಳ್ತಾರೆ ಕೇಳಿ. ಅಕೌಂಟ್ ಇರಬೇಕಪ್ಪ ಅಂತ ಅನ್ನೋದತ್ರ ಅಲ್ಲಿ ಯಾರಾದರೂ ಬಂದಿರ್ತಾರೆ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊರಿ, ಸರ್ ನಾನು ಈ ರೀತಿ ಒಂದು ಅಡ್ಮಿಷನ್ ಇದೆ, ಸೊ ಹಂಗಾಗ್ಬಿಟ್ಟು ನಿಮಗೆ ಅಕೌಂಟಿಗೆ ದುಡ್ಡು ಹಾಕ್ತೀನಿ, ಸೊ ನೀವು ಚೆಕ್ ಕೊಡಿ ಸರ್, ನನಗೆ ಸ್ವಲ್ಪ ಈಸಿ ಆಗುತ್ತೆ ನಂದು ಪೇಮೆಂಟ್ ಅಂತಂದು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೊಡ್ತಾರೆ ಯಾರಾದರೂ. ಅಲ್ಲಿಂದ ನೀವು ಚೆಕ್ ತೊಗೊಂಡು ಅಂದರೆ ನೀವು ಯಾರು ಬಂದಿರ್ತಾರೆ ಅವ್ರಿಗೆ ನೀವು ದುಡ್ಡು ಪೇ ಮಾಡಿಬಿಟ್ಟು ಅಲ್ಲಿಂದ ನೀವು ಚೆಕ್ ಮೂಲಕ ನೀವೇನು ಟ್ರಾನ್ಸ್ಫರ್ ಮಾಡಿದರೆ ಸ್ವಲ್ಪ ಹೊತ್ತು ಬಿಟ್ಟು ಬಂದುಬಿಟ್ರೆ ಇಲ್ಲೇ ಒಂದು ಅಡ್ಮಿಷನ್ ಆರ್ಡರ್ ಕೂಡ ಇಲ್ಲೇ ಕೆಳಗಡೆ ಬರ್ತದೆ. ಬೇಕಾದ್ರೆ ಅಡ್ಮಿಷನ್ ಆರ್ಡರ್ ಯಾವ ರೀತಿ ಡೌನ್ ಮಾಡ್ಕೋದು ಏನು ಅಂತ ಕೂಡ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸದ್ಯಕ್ಕಂತೂ ಇದಿಷ್ಟು ಪೇ ಆನ್ಲೈನ್ ಅಂತ ಇದೆ, ಇದನ್ನ ಯಾರು ಕೂಡ ಮಾಡೋಕ್ಕೋಗ್ಬಿಡ್ರಿ. ನಾನು ಹೇಳ್ದಂಗೆ ಪೇ ಆನ್ಲೈನ್ ಬಗ್ಗೆ ಯಾವುದೇ ರೀತಿ ಕೇಳಿದವರು ಹೇಳಿಲ್ಲ. ಒಂದು ಹೇಳಿದಾರೆ ಕಾಶನ್ ಡಿಪಾಸಿಟ್ ಆನ್ಲೈನ್ ಮಾಡಿರಿ, DD ಬೇಡ ಅಂತ ಹೇಳಿದಾರೆ. ಮೇ ಬಿ ಇದು ಇರೋದು ಮೇ ಬಿ ಕಾಶನ್ ಡಿಪಾಸಿಟ್ಗೆ ಇರಬಹುದು.
ಓಕೆ. ಹಾಂ, ಮುಂದೆ ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ಸಾಗಿ ಗೊತ್ತಾದ್ಮೇಲೆ ಹೇಳ್ಬೋದು. ಓಕೆ, ಕಾಶನ್ ಡಿಪಾಸಿಟ್ ಬಗ್ಗೆ ಅಷ್ಟೊಂದು ಇನ್ನೂ ಕೂಡ ಯಾರು ಕೂಡ ಇನ್ನೂ ಕೂಡ ಮಾಡ್ತಿಲ್ಲ ಅಂತಂದರೆ ತಿಳ್ಕೊಬೇಕು ಕಾಶನ್ ಡಿಪಾಸಿಟ್. ಯಾಕಂದ್ರೆ ₹1,00,000 ಫೀಸ್ ಸುಮ್ಕೆ ಹಾಳು ಮಾಡ್ಕೊಳ್ಕೋಬೇಡಿ. ನೋಡಿ, ಇವತ್ತೊಂದು ದಿನ ಟೈಮ್ ಇದೆ. ಯಾಕಂದ್ರೆ ಇವತ್ತೊಂದು ದಿನ ಬಿಟ್ಟರು ಚಿಂತಿಲ್ಲ, ನಾಳೆ ಬೇಕಾದ್ರೂ ಮಾಡ್ಬೋದು ಕಾಶನ್ ಡಿಪಾಸಿಟ್ನ. ಸ್ವಲ್ಪ ವೇಟ್ ಮಾಡಿ ನೀಟ್ ಸ್ಟೂಡೆಂಟ್. ಆ್ಯಂಡ್ ಅದೇ ರೀತಿಯಾಗಿ KCET ಸ್ಟೂಡೆಂಟ್ಗೆ ಹೇಳ್ತಿದ್ದೀನಿ, ನೀವು ಪೇ ಆನ್ಲೈನ್ ಒಟ್ಟು ಮಾಡ್ಕೊಬೇಡಿ. ಇನ್ ಕೇಸ್ ಮಾಡಿತ್ತಂದರೆ ಓಕೆ, ನೀವು ಮಾಡಿ ನಿಮ್ಮ ಅಡ್ಮಿಷನ್ ಆರ್ಡರ್ ಬಂದಿತ್ತಂದ್ರೆ ನಿಮ್ಮ ಲಕ್ ಮಾಡ್ಕೊರಿ, ಬೆಟರ್ ಬೇಡನಲ್ಲ. ಬಟ್ ಆದರೆ ನಿಮ್ಮ ರಿಸ್ಕ್ ಮ್ಯಾಗ ಮಾಡ್ಕೊತಿದ್ರೆ ಅಂತ ಅರ್ಥ. ಓಕೆ, ಬೆಟರ್ ಬ್ಯಾಂಕಿಗೆ ಹೋಗ್ಬಿಟ್ರೆ ಈಸಿ ಆಗುತ್ತೆ, ಸ್ಮೂತಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಅಡ್ಮಿಷನ್ ಆರ್ಡರ್ ಕೂಡ ಇಲ್ಲೇ ಬರ್ತದೆ, ಅದನ್ನ ತೊಗೊಂಡು ಅಡ್ಮಿಷನ್ ಮಾಡಿಸ್ಕೋಬಹುದು. ಓಕೆ, ಹೇಳಿದೆ ನಾನು BMS ಮತ್ತು ಡೆಂಟಲ್ ಸ್ಟೂಡೆಂಟ್ಸು ಕೂಡ ಇನ್ ಕೇಸ್ ಚಾಯ್ಸ್ 2 ಕೊಟ್ಟರು ಕೂಡ ನೀವು ದುಡ್ಡು ಪೇ ಮಾಡೋಕ್ಕೆ ಚಾಲನ್ ಬರ್ತದೆ. ಇನ್ ಕೇಸ್ ನಾನೇ ಈಗ ತೋರಿಸಿದ್ದು ನೋಡ್ರಿ, ಈಗ ಚಾಯ್ಸ್ ಎಂಟ್ರಿ ಕೊಟ್ಟ ತಕ್ಷಣ ಡೌನ್ಲೋಡ್ ಚಾನಲ್ ಅಂತ ಬಂದಿದೆ. ಈ ಒಂದು ಸ್ಟೂಡೆಂಟು ಕೂಡ ಚಾಲನ್ ನಾನೇ ಡೌನ್ ಮಾಡಿಕೊಟ್ಟಿದ್ದೀನಿ. 4 ಲಕ್ಷ ಎಷ್ಟಾಯಿತು ನೋಡಿ, ಅಷ್ಟು ದುಡ್ಡು ಕೂಡ ಈ ಚಾಯ್ಸ್ 2 ಕೊಟ್ಟವರು ಕೂಡ ಪೇ ಮಾಡ್ತಾರೆ. ಬಟ್ ಬೆಟರ್ ಇದೆ, ನಾನು ಚಾಯ್ಸ್ 1 ಕೊಟ್ಟರಂತರೂ ಅಡ್ಮಿಷನ್ ಮಾಡಿಸ್ಕೋಬೇಕು. ಬಟ್ ಚಾಯ್ಸ್ 2 ಕೊಟ್ಟರೆ ನೆಕ್ಸ್ಟ್ ರೌಂಡ್ಗೆ ವೇಟ್ ಮಾಡಬೇಕು. ಅವಾಗ ಫೀಸ್ ಏನಾದರೂ ವೇರಿಯೇಷನ್ ಆಗಿತ್ತು ಅಂತಂದರೆ ಅದ್ರ ತಕ್ಕನಂಗೆ ಬಿಟ್ಟು, ಅಂದರೆ ದುಡ್ಡು ಏನಾದ್ರು ಕಡಿಮೆ ಆಗಿತ್ತು ಅಂತಂದರೆ ಅದನ್ನು ಬಿಟ್ಟು ಕೇಳಿದವ್ರು ಏನು ಮಾಡ್ತಾರೆ, ರೀಫಂಡ್ ಮಾಡ್ತಾರೆ. ಬಟ್ KCET ಸ್ಟೂಡೆಂಟ್ಗೆ ಚಾಯ್ಸ್ 2 ಕೊಟ್ಟವ್ರಂದ್ರೆ ದುಡ್ಡು ಪೇ ಮಾಡೋಂಗಿರಲ್ಲ. ಚಾಯ್ಸ್ 2 ಕೊಡೋದು ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಹೋಗ್ತಾರೆ. ಇದಿಷ್ಟು ನಿಮಗೆ ಗೊತ್ತಿರಬೇಕು. ಓಕೆ, ಪೇ ಆನ್ಲೈನ್ ಮಾಡೋಕೋಗ್ಬಿಟ್ರಿ, ಪದೇ ಪದೇ ಹೇಳ್ತಾ ಇದ್ದೀನಿ. ಸರಿ, ಅಡ್ಮಿಷನ್ ಆರ್ಡರ್ ಡೌನ್ ಮಾಡೋದು ಯಾವ ರೀತಿ ಅಂತ ಒಂದು ಲೈವ್ ಡೆಮೋ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.